ರಾಜ್ಕುಮಾರ್ ಸಮಾಧಿಗೆ ಕೊಟ್ಟಿದ್ದು ಈ ರಾಜ್ಯದ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಕಂಠೀರವ ಸ್ಟುಡಿಯೋದಲ್ಲಿ ಜಾಗ ಕೊಟ್ಟಿದ್ದು. ಚೇತನ್ಗೆ ಇವತ್ತೇ ಎಚ್ಚರಿಕೆ, ಇನ್ನು ಮುಂದೆ ಚೇತನ್ ಮಾತಾಡಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಲಿ, ನಮ್ಮ ಕುಮಾರಣ್ಣನ ಬಗ್ಗೆ ಆಗಲಿ, ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ. ಹಾಗಾಗಿ ಈಗಲಿಂದ ನಾವು ಏನು ಪಕ್ಷ ಸಂಘಟನೆಗೋಸ್ಕರ ಶ್ರಮ ಪಡ್ತಾ ಇದೀವಿ. ಈಗ ಹೆಚ್ಚಾಗಿ ಮಹಿಳೆಯರೆಲ್ಲ ಅವರು ಆ ಥರ ಇವ್ರು ಈ ಥರ ಹೊರಗಡೆ ಬರೋಕ್ಕೆ ಸ್ವಲ್ಪ ಏನು ಹಿಂದೇಟ್ ಆಗ್ತಾ ಇದ್ದಾರೆ. ಹಂಗಾಗಿ ಈಗ ನೋಡಿ ಸುಮಾರು ಏನೋ ಒಂದು 20-25 ಜನ ಬಂದಿದ್ದಾರೆ ಮಹಿಳೆಯರು. ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ಅಂತ ಹೆಣ್ಮಕ್ಳನ್ನೆಲ್ಲ ಕರೆದಿದ್ದೀವಿ. ನಾವು ಇವಾಗ ಸಂಘಟನೆ ಮಾಡೋದು ಯಾವ ರೀತಿ ಅಂತಂದು ಸರ್ ಕೇಳಿದ್ರು, ನೀವು ಯಾವ ರೀತಿ ಮಾಡ್ತೀರಾ ಅಂತ. ನಾವು ಪ್ರತಿಯೊಂದು ಹಳ್ಳಿಯಿಂದ ಒಬ್ಬೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಒಬ್ಬೊಬ್ಬ ಮಹಿಳೆಯನ್ನ ಕಾಂಟ್ಯಾಕ್ಟ್ ತಗೊಂಡು ನಮ್ಮ ಸಂಪರ್ಕಕ್ಕೆ ತಗೊಂಡು ಅವರಿಂದ ಇನ್ನೊಬ್ಬ ಮಹಿಳೆಗೆ ಮತ್ತು ಅದೇ ರೀತಿ ಒಂದು ಹಳ್ಳಿಯಿಂದ ಒಂದು 10 ಜನನ ಸಂಪರ್ಕ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಒಂದು ಹಳ್ಳಿಗೆ ಒಬ್ಬೊಬ್ಬರನ್ನ ತಗೊಳ್ತಾ ಇದ್ದೀವಿ. ಇತ್ತೀಚೆಗೆ ಕೇಂದ್ರ ಸಂಸತ್ ಅಧಿವೇಶನದಲ್ಲಿ ಮಂಡಿಸಿದ ಮಹಿಳಾ ಮೀಸಲಾತಿ ಬಿಲ್ ಪಾಸಾಗದೆ ಜಾರಿಗೆ ತರಲು ತೊಡಕಾದ ಪ್ರಮುಖ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ನಡೆಸಲು ಜೆಡಿಎಸ್ ಮಹಿಳಾ ಘಟಕ ತಯಾರಿ ನಡೆಸಿದೆ. ಜಿಲ್ಲಾ, ತಾಲೂಕು ಮತ್ತು ಪಂಚಾಯಿತಿ ಮಟ್ಟದವರೆಗೂ ಹೋರಾಟ ಹಮ್ಮಿಕೊಂಡು ಕಾಂಗ್ರೆಸ್ ಪಕ್ಷದ ಬಂಡವಾಳ ಬಯಲು ಮಾಡಲು ಜೆಡಿಎಸ್ ಮಹಿಳಾ ಘಟಕಗಳ ಕಾರ್ಯಕರ್ತರು ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಅಂತ ಮಹಿಳಾ ಜಿಲ್ಲಾಧ್ಯಕ್ಷೆ ಪ್ರಭಾ ನಾರಾಯಣಗೌಡ ತಿಳಿಸಿದರು. ಚಿಕ್ಕಬಳ್ಳಾಪುರ ಜೆಡಿಎಸ್ ಜಿಲ್ಲಾ ಕಚೇರಿಯಲ್ಲಿ ಮಹಿಳಾ ಘಟಕಗಳ ಪದಾಧಿಕಾರಿಗಳ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧ್ಯಕ್ಷೆ ಪ್ರಭಾ ನಾರಾಯಣಗೌಡ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಹಿಳಾ ಮೀಸಲಾತಿ ಜಾರಿಯಾಗದೆ ವಿಫಲವಾಗಿದೆ. ಈ ಮೂಲಕ ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಎಂಬುದನ್ನು ಸಾಬೀತು ಮಾಡಿಕೊಂಡಿದೆ. ಕಾಂಗ್ರೆಸ್ ಪಕ್ಷ ಮತ್ತು ಅವರಿಗೆ ಬೆಂಬಲ ಸೂಚಿಸಿದ ಇಡೀ ಒಕ್ಕೂಟವನ್ನು ವಿರೋಧಿಸಿ ಜೆಡಿಎಸ್ ಪಕ್ಷ ಮಹಿಳಾ ಘಟಕ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ. ಅದರ ಪೂರ್ವಭಾವಿ ಸಭೆ ಇಂದು ಕರೆಯಲಾಗಿದ್ದು ಜಿಲ್ಲಾ, ತಾಲೂಕು ಮತ್ತು ಪಂಚಾಯತ್ ಮಟ್ಟದಲ್ಲಿ ಹಂತವಾಗಿ ಹೋರಾಟ ರೂಪಿಸಲು ತೀರ್ಮಾನಿಸಲಾಗಿದೆ. ಪ್ರತಿಭಟನೆ ಕುರಿತು ಮಾಹಿತಿ ನೀಡಿದ ಜಿಲ್ಲಾಧ್ಯಕ್ಷೆ ಪ್ರಭಾ ನಾರಾಯಣಗೌಡ, ಜೆಡಿಎಸ್ ಪಕ್ಷದ ಬೆಂಬಲಿಗರು, ಕಾರ್ಯಕರ್ತರು ಆಯಾ ತಾಲೂಕುಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಮಹಿಳೆಯರನ್ನು ಸಂಘಟಿಸಲು ಸೂಚಿಸಲಾಗಿದೆ. ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೋರಾಟ ರೂಪಿಸಲು ಜಿಲ್ಲಾಧ್ಯಕ್ಷರು, ಇತರ ಪದಾಧಿಕಾರಿಗಳು ಸೂಚಿಸಿದ್ದಾರೆ. ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡುವಾಗ ರಾಜ್ಯದ ಮಹಿಳಾ ನಾಯಕರನ್ನು ಕರೆಸಲು ತೀರ್ಮಾನಿಸಲಾಗಿದೆ. ಅವರೊಟ್ಟಿಗೆ ಮಾತುಕತೆ ನಡೆಸಿದ ನಂತರ ಹೋರಾಟ ದಿನಾಂಕ ನಿಗದಿಗೊಳಿಸಲಾಗುವುದು ಎಂದರು. ಮಟ್ಟದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ಅಂದಾಗ ಒಂದು ಎಲ್ಲ ಮಹಿಳೆಯರನ್ನು ಒಗ್ಗೂಡಿಸ್ಕೊಂಡು ಜಿಲ್ಲೆಯಿಂದ ತಾಲೂಕು ಮತ್ತೆ ಹೋಬಳಿ ಮತ್ತೆ ಪಂಚಾಯಿತಿ ಈ ಲೆವೆಲ್ಲಿಗೆ ಎಲ್ಲ ಒಂದು ಸಂಘಟನೆ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರು ಸಹ ಒಂದು ಆಕ್ಟಿವ್ ಆಗಿದ್ದಾರೆ. ಹಾಗೆ ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರುಗಳು, ಮಂಚೇನಹಳ್ಳಿ ತಾಲೂಕು ಅಧ್ಯಕ್ಷರು ಇರ್ಬೋದು, ನಮ್ಮ ಮಂಚೇನಹಳ್ಳಿ ನಾವು ಏನು ಜಿಲ್ಲಾಧ್ಯಕ್ಷರು, ಅಲ್ಪಸಂಖ್ಯಾತರು ಜಿಲ್ಲಾಧ್ಯಕ್ಷರು ಎಲ್ಲರೂ ಸಹ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಮಹಿಳಾ ಮೀಸಲಾತಿ ಏನಿದೆ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ತಾ ಇದೆ, ಅದಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ಅಂತ ನಾವೀಗ ಜಿಲ್ಲಾ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ಅಂತ ಹೆಣ್ಮಕ್ಳನ್ನೆಲ್ಲ ಕರೆದಿದ್ದೀವಿ. ನಾವು ಇವಾಗ ಸಂಘಟನೆ ಮಾಡೋದು ಯಾವ ರೀತಿ ಅಂತಂದು ಸರ್ ಕೇಳಿದ್ರು, ನೀವು ಯಾವ ರೀತಿ ಮಾಡ್ತೀರಾ ಅಂತ. ನಾವು ಪ್ರತಿಯೊಂದು ಹಳ್ಳಿಯಿಂದ ಒಬ್ಬೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಒಬ್ಬೊಬ್ಬ ಮಹಿಳೆಯನ್ನ ಕಾಂಟ್ಯಾಕ್ಟ್ ತಗೊಂಡು ನಮ್ಮ ಸಂಪರ್ಕಕ್ಕೆ ತಗೊಂಡು ಅವರಿಂದ ಇನ್ನೊಬ್ಬ ಮಹಿಳೆಗೆ ಮತ್ತು ಅದೇ ರೀತಿ ಒಂದು ಹಳ್ಳಿಯಿಂದ ಒಂದು 10 ಜನನ ಸಂಪರ್ಕ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಒಂದು ಹಳ್ಳಿಗೆ ಒಬ್ಬೊಬ್ಬರನ್ನ ತಗೊಳ್ತಾ ಇದ್ದೀವಿ. ಇದೇ ಸಭೆಯಲ್ಲಿ ಹಾಜರಿದ್ದ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಮಠ ಚೇತನ್ ರಾಜ್ಕುಮಾರ್ ಸಮಾಧಿಗೆ ಜಮೀನು ನೀಡಿದ ಬಗ್ಗೆ ತುಚ್ಛವಾಗಿ ಮಾತನಾಡಿರೋದನ್ನು ವಿರೋಧಿಸುತ್ತೇವೆ. ರಾಜ್ಕುಮಾರ್ ಮಹಾನ್ ನಟ, ರಾಜ್ಯದ ಭಾವನಾ ವ್ಯಕ್ತಿ. ಚೇತನ್ ವಿದೇಶದಲ್ಲಿ ಹುಟ್ಟಿ ಇಲ್ಲಿ ಬಂದು ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿ ನಾಡಿನ ಜನರ ಭಾವನೆಗಳಿಗೆ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಇದು ಹೀಗೆ ಮುಂದುವರೆದರೆ ನಾವು ಹೋರಾಟದ ಹಾದಿ ಹಿಡಿಬೇಕಾಗ್ತದೆ ಅಂತ ಎಚ್ಚರಿಸಿದರು. ರಾಜ್ಕುಮಾರ್ ಸಮಾಧಿಗೆ ಕೊಟ್ಟಿದ್ದು ಈ ರಾಜ್ಯದ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಕಂಠೀರವ ಸ್ಟುಡಿಯೋದಲ್ಲಿ ಜಾಗ ಕೊಟ್ಟಿದ್ದು. ಅದನ್ನು ಅವನಿಗೆ ಅರ್ಥ ಆಗದೆ, ಚೇತನ್ನು ಈ ದೇಶದಲ್ಲಿ ಹುಟ್ಟಿದವನಲ್ಲ, ಅವನು ಹೊರದೇಶದಲ್ಲಿ ಹುಟ್ಟಿ ಅಲ್ಲಿ ಬೆಳೆದು ಆಮೇಲೆ ನಮ್ಮ ದೇಶ ಬಂದು ಇಲ್ಲೇನೋ ಹೋರಾಟ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಂಡು ಹುಚ್ಚ ಆಗ್ಬಿಟ್ಟವನೆ. ಏನನ್ನ ಈಗ ಯಾರ ಮೇಲನ್ನ ಮಾತಾಡಬೇಕಾದ್ರೆ ಕೆಲವ್ರು ಮಾತಾಡ್ತಾರೆ, ದೊಡ್ಡವ್ರ ಮೇಲೆ ಮಾತಾಡಿದಾಗೇ ಅದು ಫೈಟ್ ಬರೋದು ಅಂತ. ಆದ್ದರಿಂದ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಯಾಕೆ ಬಂತು ಅಂದರೆ, ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಸೋತಿರ್ಬೋದು, 224 ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸ ಮಾಡ್ತಾ ಅವರು ಮಾತಾಡೋ ಭಾಷಣ
ಇವತ್ತು ಎಷ್ಟು ಭಾಷಣ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ರಾಜ್ಯದ 7 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ರಾಜ್ಯದಲ್ಲಿ ಎಲ್ಲರ ಸಮಸ್ಯೆಗಳು, ಮಹಿಳೆಯರಿಂದ ಹಿಡಿದು ಅಂಗವಿಕಲರಿಂದ ಎಲ್ಲರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಎಲ್ಲ ಪುಸ್ತಕ ಇಟ್ಕೊಂಡು ಭಾಷಣ ಮಾಡೋದು ಎಲ್ಲ ನೋಡಿದ್ದೀರಾ. ಪುಸ್ತಕ ಇಲ್ಲದೆ ಎಲ್ಲ ಆಲೋಚನೆ ಮಾಡಿ ಅದನ್ನು ರಾತ್ರಿ ಹಗಲು ನಾಳೆ ಏನನ್ನ ಒಂದು ಪ್ರೋಗ್ರಾಮ್ಗೆ ಹೋಗ್ಬೇಕಾದ್ರೆ ಆಲೋಚನೆ ಮಾಡಿ ಇವತ್ತು ಎಷ್ಟು ನಿಷ್ಪುಣ ಆಗಿದ್ದಾನೆಂದರೆ ರಾಜಕೀಯದಲ್ಲಿ ಎಷ್ಟು ತಿಳ್ಕೊಂಡಿದ್ದಾರೆ ಅಂದರೆ ಆ ಮುಟ್ಟಾಳಂಗೆ ಗೊತ್ತಾಗಬೇಕು ಚೇತನ್ಗೆ. ಇವತ್ತೇ ಎಚ್ಚರಿಕೆ. ಇನ್ನು ಮುಂದೆ ಚೇತನ್ ಮಾತಾಡಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಲಿ, ನಮ್ಮ ಕುಮಾರಣ್ಣನ ಬಗ್ಗೆ ಆಗಲಿ, ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ. ಇದೇ ವೇಳೆ ಅಜ್ಜವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾದ ಪ್ರಮೀಳಾ, ರೈತರ ಸೇವಾ ಸಹಕಾರ ಸಂಘದ ಸದಸ್ಯರಾಗಿ ಆಯ್ಕೆಯಾದ ವಾಸುದೇವ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ರಾಜ್ಯ ಕಾರ್ಯದರ್ಶಿ ನಾರಾಯಣಗೌಡ, ತಾಲೂಕು ಮಹಿಳಾಧ್ಯಕ್ಷೆ ಅರುಣ, ಸಾಮಾಜಿಕ ಜಾಲತಾಣ ಅಧ್ಯಕ್ಷ ಅಖಿಲ್ ರೆಡ್ಡಿ, ಕಾರ್ಯದರ್ಶಿ ಶಾಂತಮೂರ್ತಿ, ಅಲ್ಪಸಂಖ್ಯಾತರ ಅಧ್ಯಕ್ಷ ಇಸ್ಮಾಯಿಲ್, ಕೊಂಡೇನಹಳ್ಳಿ ಶ್ರೀಧರ್, ಸ್ಟುಡಿಯೋ ಮಂಜುನಾಥ್, ಮಾರಪ್ಪ ಇತರರು ಹಾಜರಿದ್ದರು.